ಹಿಂಸಾಚಾರಕ್ಕೆ ತಿರುಗಿದ್ದ ರೈತರ ಪ್ರತಿಭಟನೆ ಶಾಂತವಾಗಿದೆ. ಹತ್ತರಗಿ ಹೆದ್ದಾರಿಯಲ್ಲಿ ಬಿಗುವಿನ ವಾತಾವರಣ ಇದೀಗ ತಿಳಿಯಾಗಿದೆ. ರೈತರ ರಾಷ್ಟ್ರೀಯ ಹೆದ್ದಾರಿ ತಡೆ ಪ್ರತಿಭಟನೆಯನ್ನ ವಾಪಸ್ ಪಡೆದಿದ್ದಾರೆ. ಎಸ್ಪಿ ಭೀಮಾಶಂಕರ್ ಗುಳೇದ್ ಘಟನಾ ಸ್ಥಳಕ್ಕೆ ಹೋಗಿ ಮನವಿ ಇಟ್ಟ ನಂತರದಲ್ಲಿ ರೈತರು ಅವರ ಮನವಿಗೆ ಸ್ಪಂದಿಸಿದ್ದಾರೆ. ಪ್ರತಿಭಟನಾ ಸ್ಥಳ ಇದೀಗ ಶಾಂತ ರೂಪಕ್ಕೆ ತಿರುಗಿದೆ. ಹತ್ತರಗಿ ಹೆದ್ದಾರಿಯಲ್ಲಿ ಕಲ್ಲು ತೂರಾಟ ನಡೆದಿತ್ತು. ಕೆಲ ಕಾಲ ಹಿಂಸಾರೂಪಕ್ಕೆ ಅದು ಜಾರಿತ್ತು. ಗುರ್ಲಾಪುರ ಏನು ನಮ್ಮಲ್ಲಿ 9 ದಿವಸದ ಗುರ್ಲಾಪುರ ಸರ್ಕಲ್ದಲ್ಲಿ ನಡೀತಾ ಇದೆ. ಈ ಚಳವಳಿ ಅಲ್ಲಿ ಹೋಗಿ ನಡೀತದೆ. ಇಲ್ಲಿ ಪ್ರತಿಭಟನೆಯನ್ನು ಇವತ್ತು ಈಗ ಸ್ಥಗಿತಗೊಳಿಸ್ತಕ್ಕಂಥದಕ್ಕೆ ನಾನೇ ಆದೇಶ ಮಾಡಿ ರೈತರನ್ನ ಕರೆದು ನಾನೇ ಇಲ್ಲಿ ಜಾಗಕ್ಕೆ ಬಂದು ನಾವೇ ಕೂಡ ಚಳವಳಿಯನ್ನು ವಾಪಸ್ ತಕೋರಿ, ನೀವೆಲ್ಲ ಗುರ್ಲಾಪುರಕ್ಕೆ ಬರ್ರಿ, ಇವತ್ತು ಬರ್ರಿ, ನಾಳೆ ಬರ್ರಿ ಅಂತ ಕರೆ ಕೊಡ್ತೀವಿ. ಇವತ್ತು ಸರ್ಕಾರ ಒಳ್ಳೆ ನಿರ್ಧಾರ ತಗೋಬೇಕು. ಏನಾದ್ರು ತಗೋದೇ ಹೋದರೆ ನಾವು ನಾಳೆ ಮಧ್ಯಾಹ್ನ 2 ಗಂಟೆಗೆ ಒಂದು ಮಹತ್ವವಾದ ನಿರ್ಧಾರವನ್ನು ರಾಜ್ಯವನ್ನು ಬಂದ್ ಮಾಡ್ಬೋದು, ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡ್ಬೋದು. ಎಲ್ಲ ನಿರ್ಧಾರಗಳನ್ನು ನಾಳೆ ತಗೋತಾ ಇದ್ದೀವಿ. ಸರ್ಕಾರ ಕೈ ಮುಗಿದು ಕಾಲು ಬಿದ್ದದೇನಂದ್ರೆ ಇವತ್ತು ನಮಗೆ ತಲೆಬಾಗೈತೆ ಅಂದ್ರೆ ನಾವು ಗೌರವ ಕೊಡ್ತಕ್ಕಂಥವ್ರು. ಇವತ್ತು ರಾಜಕಾರಣಿಗಳಂಗ ಚರ್ಮ ದಪ್ಪಿಲ್ಲ. ರೈತರ ರಕ್ತ ಈ ಬೆವರ ನಾವು ದುಡಿದಿರ್ತಿತ್ತು. ನಾವು ಪಾಪ ಕರ್ನೇ ಜನ ಮುಖ್ಯಮಂತ್ರಿ ಮಾಡ್ತಾನೆ ಆಮೇಲೆ ಅಂತೇಳಿ ಗೌರವ ಕೊಟ್ಟದು. ಈ ಮುಖ್ಯಮಂತ್ರಿ ಅವರ ಯಾವತ್ತೂ ಈ ಜನ ಆಂದೋಲನ ಆಗಾಕ್ ಬಿಡಬೇಡ್ರಿ, ಇದರಿಂದ ನಿಮಗೆ ತೊಂದರೆ ಐತಿ. ಅದಕ್ಕೆ ದಯವಿಟ್ಟು ಮುಖ್ಯಮಂತ್ರಿ ಅವರು ಇವತ್ತು ಎಷ್ಟೊತ್ತಿದ್ರು ಕಬ್ಬಿಣ ಬೆಲೆಯನ್ನು ನಿಗದಿ ಮಾಡ್ಬೇಕಂತೇಳಿ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ. ಈಗ ಕಲ್ಲು ತೂರಾಟ ಆಗಿರ್ತಕ್ಕಂಥದ್ದು ಯಾರೋ ಕಿಡಿಗೇಡಿಗಳು ಮಾಡ್ಯಾರೋ, ಅವ್ರ ಮೇಲೆ ಕಾನೂನು ಕ್ರಮವನ್ನ ಪೊಲೀಸ್ ಇಲಾಖೆಗೆ ತಗೋಕ್ ಹೇಳಿದಿವಿ. ನಾವು ರೈತರು ಯಾವಾಗಲೂ ನಾವು ನೋಡ್ರಿ, ನಮ್ಮ ರೈತರು ಯಾರು ಕೂಡ ಕಲ್ಲು ತೂರಾಟ ಮಾಡಿಲ್ಲ. ಯಾರೋ ಕಿಡಿಗೇಡಿಗಳು ಮಾಡ್ಯಾರೋ, ಅದು ನಮ್ಗೆ ಸಂಬಂಧಪಟ್ಟದಲ್ಲ. ಅಂದವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿ, ತೊಂದರೆ ಇಲ್ಲ. ಓಕೆ, ಪ್ರತಿಭಟನಾ ನೇತೃತ್ವ ವಹಿಸಿದಂತಹ ಮುಖಂಡರು ತಾತ್ಕಾಲಿಕವಾಗಿ ನಾವು ಹೆದ್ದಾರಿ ಬಂದನ್ನ ಹಿಂಪಡೆದಿದ್ದೀವಿ, ಸರ್ಕಾರ ನಮ್ಮ ಮನವಿಯನ್ನ ಆಲಿಸಿ ಅದನ್ನ ಈಡೇರಿಸದೆ ಹೋದ್ರೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ಕಬ್ಬು ಬೆಳೆಗಾರರ ಹೋರಾಟ ತಾತ್ಕಾಲಿಕವಾಗಿ ಹೆದ್ದಾರಿ ಬಂದನ್ನ ಹಿಂಪಡೆಯಲಾಗಿದೆ. ಈವರೆಗೂ ಕೂಡ ಒಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಆ ಸಭೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡಿಕೊಂಡು ಮುಂದಿನ ನಮ್ಮ ಹೋರಾಟದ ರೂಪುರೇಷೆ ನಿರ್ಧಾರ ಆಗುತ್ತೆ. ಸದ್ಯಕ್ಕೆ ಹಿಂಸಾ ರೂಪಕ್ಕೆ ನಾವು ಯಾರು ಕೂಡ ಕೈ ಜೋಡಿಸಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಘಟನಾ ಸ್ಥಳಕ್ಕೆ ಭೀಮಾಶಂಕರ್ ಗುಳೇದ್ ಎಸ್ಪಿ ಭೇಟಿ ಕೊಟ್ಟರು, ಮನವಿಯನ್ನ ಮಾಡಿದ್ರು. ಅದನ್ನ ಆಲಿಸಿರ್ತಕ್ಕಂತಹ ಮುಖಂಡರು ಎಲ್ಲರಿಗೂ ಕೂಡ ಕರೆ ಕೊಟ್ಟಿದ್ದಾರೆ. ಯಾರೇ ಇನ್ ಕೇಸ್ ಕಲ್ಲು ತೂರಾಟದಂತಹ ಕೃತ್ಯದಲ್ಲಿ ಭಾಗಿಯಾದ್ರೂ ಕೂಡ ಪೊಲೀಸರು ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ತಾರೆ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಕೂಡ ಎಚ್ಚರಿಸಿದ್ದಾರೆ. ಸದ್ಯ ಹೆದ್ದಾರಿ ಬಂದನ್ನ ವಾಪಸ್ ಪಡೆದಿರೋ ಹಿನ್ನೆಲೆಯಲ್ಲಿ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ವಾಹನದ ಸಂಚಾರವು ಕೂಡ ಪುನರಾರಂಭ ಆಗುತ್ತೆ. ಮಾಡಿಕೊಂಡು ನಮ್ಮ ರೈತ ಬಾಂಧವರು ರಸ್ತೆ ಮೇಲೆ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ಈಗಾಗಲೇ ತಾವು ನೋಡ್ತಾ ಇದ್ದೀರಿ, ಕೆಲವೊಂದು ಮಾಧ್ಯಮಗಳಲ್ಲಿ ಲಾಠಿ ಚಾರ್ಜ್ ಅಂತ ಕೂಡ ಬಂತು. ಬಟ್ ಯಾವ ವಿಡಿಯೋದಲ್ಲೂ ಕೂಡ ತಾವು ನೋಡ್ಬೋದು, ಪೊಲೀಸರು ನಮ್ಮ ರೈತ ಬಾಂಧವರ ಮೇಲೆ ಬಲ ಪ್ರಯೋಗ ಮಾಡಿಲ್ಲ. ಯಾಕಂದರೆ ರಾಜ್ಯ ಸರ್ಕಾರ ಮತ್ತು ನಮ್ಮ ಹಿರಿಯ ಅಧಿಕಾರಿಗಳ ನಿರ್ದೇಶನ ಭಾಳ ಕ್ಲಿಯರ್ ಆಗಿತ್ತು. ರೈತರಿದ್ದಾರೆ, ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಬಲ ಪ್ರಯೋಗ ಮಾಡೋ ಹಾಗಿಲ್ಲ ಅಂತೇಳಿ. ಅದೇ ರೀತಿಯಾಗಿ ಅಲ್ಲಿ ಏನೋ ಒಂದು ಅಪಾರ್ಥ ಮಾಡಿಕೊಂಡು ಕಲ್ಲು ತೂರಾಟ ಮಾಡಿದರು ಮತ್ತು ರಸ್ತೆ ಮೇಲೆ ಕೂತ್ಕೊಂಡಿದ್ರು. ಈಗ ಆ ಸಂದರ್ಭದಲ್ಲಿ ಆ ರೈತ ನಾಯಕರನ್ನು ಕರೆಸ್ಕೊಂಡು ನಾವು ಕೂಡ ಅವ್ರ ಜೊತೆ ಮಾತಾಡಿ ಈಗ ನಮ್ಮ ರಾಷ್ಟ್ರೀಯ ಹೆದ್ದಾರಿಯನ್ನು ಕ್ಲಿಯರ್ ಮಾಡಿಸಿದ್ದೀವಿ. ಮತ್ತೊಮ್ಮೆ ಈ ವೇದಿಕೆ ಮುಖಾಂತರ ನಾನು ರೈತರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಂಡಿದ್ದೀವಿ, ಯಾವುದೇ ಕಾರಣಕ್ಕೂ ಕಾನೂನನ್ನ ತಮ್ಮ ಕೈಗೆ ತಗೊಳ್ಕೋಬಾರ್ದು. ಯಾಕಂದರೆ ಇಲ್ಲಿವರೆಗೂ ಏನು ರೈತರ ಬಗ್ಗೆ ನಮ್ಮ ಸರ್ಕಾರ ಆಗಿರ್ಬೋದು, ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಮತ್ತು ಪರಸ್ಪರ ವೈಯಕ್ತಿಕ ವಿಶ್ವಾಸ ಮತ್ತು ಸಂಬಂಧ ಏನಿದೆ ಅದು ಯಾವಾಗಲೂ ಚೆನ್ನಾಗಿದೆ. ಶಾಂತಿಯುತವಾಗಿ ಇಲ್ಲಿವರೆಗೂ ಕೂಡ 10 ದಿನಗಳಿಂದ ಮಾಡ್ತಾ ಇದ್ದಾರೆ. ಅದನ್ನೇ ಮುಂದುವರಿಸ್ಕೊಡೋಕೆ ಅಂತ ಮನವಿ ಮಾಡ್ಕೋತೀವಿ. ಮತ್ತು ಈಗಾಗಲೇ ಸುಮಾರು ನಮ್ಮ 5-6 ಜನ ಪೊಲೀಸರು ಈ ಕಲ್ಲು ತೂರಾಟದಲ್ಲಿ ಗಾಯಗೊಂಡಿದ್ದಾರೆ. ಅವ್ರನ್ನ ಹತ್ತಿರದ ಆಸ್ಪತ್ರೆಗೆ ಸೇರಿಸ್ಬಿಟ್ಟು ನಾವು ಚಿಕಿತ್ಸೆಗೆ ಕೂಡ ಕೊಡಿಸ್ತಾ ಇದ್ದೇವೆ. ಈಗ ಎಲ್ಲ ಶಾಂತಿಯುತವಾಗಿದೆ ಸರ್, ಎಲ್ಲ ರೋಡ್ ಕ್ಲಿಯರ್ ಇದೆ ಸರ್? ಹಾಂ, ರೋಡ್ ಕ್ಲಿಯರ್ ಇದೆ. ಮತ್ತು ರಸ್ತೆ 2 ಇಕ್ಕೆಲಗಳಲ್ಲಿ ಜನ ಇನ್ನೂ ಸೇರಿದರೂ ಕೂಡ
ರಸ್ತೆ ಸಂಚಾರಕ್ಕೆ ಯಾವುದೇ ತೊಂದರೆಯನ್ನು ಕೊಡ್ತಾ ಇಲ್ಲ. ಪ್ರಶ್ನೆ ಯಾರಾದರೂ ಬಂಧನ ಅಥವಾ ವಶಕ್ಕೆ ತೊಗೊಂಡಿದ್ದಾರೆ ಸರ್? ನಾವು ಆವಾಗ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದಿಷ್ಟು ಜನರನ್ನ ತೆಗೆದುಕೊಂಡಿದ್ದೀವಿ. ನಾವಿಲ್ಲಿ ರೈತರ ಜೊತೆ ಮಾತಾಡಬೇಕಾದ್ರೆ ಅವರು ಅಮಾಯಕರಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರ ಮಾಹಿತಿಯನ್ನು ತೆಗೆದುಕೊಂಡು ನಾವು ಬಿಡುವಂಥ ಕೆಲಸನೂ ಕೂಡ ನಾವು ಮಾಡ್ತೀವಿ. ಇನ್ನೂ ಬಿಟ್ಟಿಲ್ಲ, ಬಿಡುವಂಥ ಕೆಲಸವನ್ನು ಮಾಡ್ತೀವಿ. ಇದು ಏನಂತಂದ್ರೆ ಶಾಂತಿಯುತ ಪ್ರತಿಭಟನೆ ನಡೀತಾ ಇರುವಂಥದ್ದು ಯಾರೋ ಒಂದಿಷ್ಟು ತಪ್ಪು ಅರ್ಥದಿಂದ ಈ ಥರ ಗಲಾಟೆ ಆಗಿರುವಂಥ ಮತ್ತು ಕಲ್ಲು ತೋಟ, ಹೀಗಾಗಿ ಒಂದಿಷ್ಟು ಜನರನ್ನ ವಶಕ್ಕೆ ಪಡೆದಿದ್ದೀವಿ. ಆದರೂ ಕೂಡ ಅವರನ್ನು ಪರಿಶೀಲನೆ ಮಾಡಿ ವಾಪಸ್ ಬಿಡ್ತೀವಿ ಅಂತ. ಇದು ಈ ಒಂದು ಘಟನೆಯಲ್ಲಿ 6ಕ್ಕೂ ಹೆಚ್ಚು ಜನ ಪೊಲೀಸ್ ಸಿಬ್ಬಂದಿಗಳಿಗೆ ಗಾಯಗಳಿಗೂ ಸಮೀಪದ ಏನಂತಾರೆ ಆಸ್ಪತ್ರೆಗಳಿಗೆ ಒಂದು ಚಿಕಿತ್ಸೆಯನ್ನೇ ಕೊಡ್ತಾರೆ.